ಎಲ್ಲರಿಗೂ ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ನಾವು ಫೇಸ್ಬುಕ್ಕಲ್ಲೊಂದು ವಿಡಿಯೋ ನೋಡ್ತಾ ಇದ್ದೆ. ಒಂದು ಸಣ್ಣ ಮಗು ಮಾತಾಡೋ ತಂದೆ ತಾಯಿಯನ್ನು ಬೈತಾ ಇರೋದು, ಅಜ್ಜಿಯನ್ನು ಬೈಯೋದು, ಶಿಕ್ಷಕರನ್ನು ಬೈಯೋದು, ತನ್ನ ಫ್ರೆಂಡ್ಸನ್ನು ಬೈಯೋದು ನೋಡ್ತಾನೆ ಇರ್ತೀರ. ಅದು ತುಂಬಾ ಕೆಟ್ಟ ಭಾಷೆ. ಈ ರೀತಿ ಭಾಷೆ ನಾವು ಮಾತಾಡೋದ್ರಿಂದ ಮಕ್ಕಳು ಇದನ್ನು ನೋಡಿ ಕಲಿತರೆ ಯಾವ ರೀತಿ ಅಂತಹ ಭಾಷೆ ಕಲಿತಾರೆ? ಮಕ್ಕಳಿಗೆ ಕಾನೂನಲ್ಲಿ ಅವರದೇ ಆಗಿರೋ ಕೆಲವು ನಿಷೇಧಗಳಿದೆ. ಅವನು ಒಂದನೇ ತರಗತಿ ಹೋಗಬೇಕಾದವನಿಗೆ 7 ಇಯರ್ಸ್ ಆಗಿರಬೇಕು. ಮತ್ತು ಯಾವುದೇ ಅಂಗಡಿಯಲ್ಲಿ ಅವನಿಗೆ ಸಿಗರೇಟ್ ಮತ್ತು ಮದ್ಯಪಾನ ಅವರಿಗೆ ಕೊಡಬಾರದು. 18 ವಯಸ್ಸು ಮೀರಿದ ಮೇಲೆ ಅವರು ಕೆಲಸಕ್ಕೆ ಸೇರಬೇಕು ಅಂತ ಕಾನೂನುಗಳಿದೆ. ಆದರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸರು ಸತ್ತೋಗಿದೆ. ಇಲ್ಲಿ ಸೆನ್ಸರ್ ಇಲ್ಲ. ಇಲ್ಲಿ ಫೇಸ್ಬುಕ್ಕು, ವಾಟ್ಸಪ್ಪು ಮತ್ತು ಯೂಟ್ಯೂಬ್ಗಳಲ್ಲಿ ಬೇಕಾಬಿಟ್ಟು ಇಲ್ಲಿ ಮಕ್ಕಳು ಅಥವಾ ವಿಡಿಯೋಗಳು ಮಾಡಿ ಹಾಕ್ತಾ ಇದ್ದಾರೆ. ಇಂಥ ಭಾಷೆಗೆ ನಾವು ಕಡಿವಾಣ ಹಾಕಿಲ್ಲ ಅಂದರೆ ನಾಳೆ ಮಕ್ಕಳು ಇದನ್ನು ನೋಡಿ ಕಲಿತರೆ ಯಾವ ರೀತಿ ಮುಂದೆ ಬರ್ತಾರೆ? ನಮ್ಮ ಮನೇಲಿ ಯಾರಾದರೂ ಮಕ್ಕಳು ಈ ರೀತಿ ಭಾಷೆ ಮಾತಾಡಿದ್ರೆ ನಾವು ಸುಮ್ಕಿರ್ತೀವ? ಎಷ್ಟನ್ನು ತಿದ್ದುತ್ತಿರ್ತೀವ ಅವ್ರನ್ನ, ಯಾವ ರೀತಿ ನಾವು ಹೇಳ್ಕೊಡ್ತಾ ಇರ್ತೀವಿ. ಸೊ ಯಾರೇ ಆಗಿರಲಿ, ಇಂಥ ಭಾಷೆ ಮಾತಾಡುವಾಗ ಈ ರೀತಿ ವಿಡಿಯೋಗಳನ್ನು ಮಾಡುವಾಗ ಸ್ವಲ್ಪ ಭಾಷೆ ಮೇಲೆ ನಿಮಗೆ ಹಿಡಿತವಿರಲಿ. ಸೊಸೈಟಿಯನ್ನು ಅಥವಾ ನಿಮಗೆ ಯೂಸ್ ಬೇಕೋ ಇಲ್ಲ ನಿಮಗೆ ಲೈಕ್ಸ್ ಬೇಕು ಅಂತೇಳಿ ಯಾವುದೇ ರೀತಿ ನೀವು ವಿಡಿಯೋಗಳು ಮಾಡಿ ಹಾಕೋದ್ರಿಂದ ಅದು ದುಷ್ಪರಿಣಾಮಗಳು ಸಮಾಜದ ಮೇಲೆ ಬೇರೆ ರೀತಿ ಬೀರುತ್ತದೆ. ಪ್ರಪಂಚದಲ್ಲಿ ಅತ್ಯಂತ ಮಧುರ ಭಾಷೆ ಯಾವುದಂದರೆ ಬಾಲ ಭಾಷೆ ಅಥವಾ ಮಕ್ಕಳ ಭಾಷೆ ಅಂತ